ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಪಾಲಿಸುತ್ತಿದ್ದ ಹಲವಾರು ಆದರ್ಶ ತತ್ವಗಳಲ್ಲಿ ಬಹಳಷ್ಟು ಅಂಶಗಳನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಅನುಸರಿಸುತ್ತಿದ್ದಲ್ಲಿ ನಮ್ಮ ದೇಶದ ಹಲವಾರು ಸಮಸ್ಯೆಗಳು ತಾವಾಗಿ ಪರಿಹರಿಸಲ್ಪಡುತ್ತಿದ್ದವು. ಗಾಂಧೀಜಿಯವರ 150ನೇ ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ಆದರೂ ಇಂತಹ ಮಾರ್ಗದರ್ಶಿ ತತ್ವಗಳ ಬಗ್ಗೆ ಚಿಂತನೆ ನಡೆಸೋಣವೇ? ಸ್ವಚ್ಛತೆ ನಮ್ಮೆಲ್ಲರ ಜೀವನದಲ್ಲಿ ಹಾಸುಹೊಕ್ಕಾಗಿರಬೇಕಾಗಿರುವುದು ಅತಿ ಅವಶ್ಯಕವಾಗಿದೆ. ಸ್ವಚ್ಛತೆ ಕೇವಲ ಒಂದು ಮನೆ ಆವರಣದಲ್ಲಿ ಮಾಡಿದರೆ ಸಾಕಾಗುವುದಿಲ್ಲ. ಇದನ್ನು ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕ ಪ್ರಜೆ ಅರ್ಥೈಸಿಕೊಂಡು ತಮ್ಮ ದಿನನಿತ್ಯ ಜೀವನದಲ್ಲಿ ರೂಢಿಸಿಕೊಳ್ಳುವಂತೆ ಆದಲ್ಲಿ ದೇಶದ ಎಲ್ಲ ಗ್ರಾಮ ನಗರಗಳು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ರಾಮರಾಜ್ಯವಾಗಬಹುದು. ಆರೋಗ್ಯವೇ ಭಾಗ್ಯ ಎಂಬ ನಾಣ್ಣುಡಿಯಂತೆ ಎಲ್ಲರಿಗೂ ಆರೋಗ್ಯ ಭಾಗ್ಯ ದೊರೆಯುವುದು ಕೇವಲ ನಾವೆಲ್ಲರೂ ಒಂದಾಗಿ ಸ್ವಚ್ಛತೆಯ ಪರಿಕಲ್ಪನೆಯನ್ನು ಅಳವಡಿಸಿಕೊಂಡಾಗ ಮಾತ್ರ ಎಂಬುದರ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಬೇಕಾಗಿದೆ. ಪ್ರಸ್ತುತ ಸಮಾಜವನ್ನು ಅವಲೋಕಿಸಿದಾಗ ಹೆಚ್ಚಿನ ಭಾರತೀಯ ಸಭ್ಯ ನಾಗರಿಕರು ತಮ್ಮ ಮನೆಯ ಹೊರಗೆ, ಅಂದರೆ ಸಾರ್ವಜನಿಕ ರಸ್ತೆ ಸ್ಥಳಗಳೆಂದರೆ ತಮಗೆ ಸಂಬಂಧಿಸಿದಲ್ಲ ಎಂಬಂತೆ ವರ್ತಿಸುವುದನ್ನು ನಾವೆಲ್ಲರೂ ಗಮನಿಸುತ್ತಿದ್ದೇವೆ. ಎಲ್ಲೆಂದರಲ್ಲಿ ಕಸ ಬಿಸಾಡುವುದು, ಉಗಿಯುವುದು, ಕುರುಕು ತಿನಿಸುಗಳ ಪ್ಯಾಕೆಟ್ಗಳು, ಚಾಕ್ಲೇಟುಗಳು, ಇವುಗಳ ತ್ಯಾಜ್ಯ ವಸ್ತುಗಳನ್ನು ಕಂಡಲ್ಲಿ ಹಾಕಿದಾಗ ಪೋಷಕರು ತಮ್ಮ ಮಕ್ಕಳಿಗೆ ಇದು ತಪ್ಪು ಎಂದು ತಿದ್ದುವ ಪ್ರಯತ್ನ ಮಾಡುವುದಿಲ್ಲ. ಇಂತಹ ಬೇಜವಾಬ್ದಾರಿ ವರ್ತನೆಗಳಿಂದಾಗಿ ಇಡೀ ಊರು ನಗರಗಳು ಕಸದ ಕೊಂಪೆಯಾಗುತ್ತಿವೆ. ಇಂದು ಬಹುತೇಕ ಇರುವ ಸಾರ್ವಜನಿಕ ಶೌಚಾಲಯಗಳಂತೆ ದುರ್ನಾತ ಬೀರುತ್ತಿವೆ. ಇವುಗಳೇ ಮುಂದೆ ರೋಗಾಣುಗಳ ಆವಾಸ ಸ್ಥಳಗಳಾಗುತ್ತವೆ. ಇಂತಹ ರೋಗಾಣುಗಳು ಗಾಳಿ, ನೀರು, ಮಣ್ಣು ಮುಂತಾದ ಮಾಧ್ಯಮಗಳ ಮೂಲಕ ಮಾನವನ ಶರೀರ ಸೇರಿ ಹಲವಾರು ರೋಗಗಳಿಗೆ ತುತ್ತಾಗುವುದರೊಂದಿಗೆ ಆತ ಅಥವಾ ಆಕೆ ಜೀವನ ಪರ್ಯಂತ ಔಷಧಿಗಳ ದಾಸರಾಗುವಂತೆ ಮಾಡುತ್ತವೆ. ಹಾಗಾದರೆ ಈ ಎಲ್ಲ ರೋಗಗಳಿಂದ ರಕ್ಷಿಸಿಕೊಳ್ಳುವ ಕುರಿತು ನಾವೆಲ್ಲರೂ ಗಂಭೀರವಾಗಿ ಚಿಂತಿಸಿ ಕಾರ್ಯಪ್ರವೃತ್ತರಾಗುವುದು ನಮ್ಮಿಂದಲೇ ಸಾಧ್ಯವಾಗುತ್ತದೆ ಅಲ್ಲವೇ? ಹೌದು. ಇದಕ್ಕಿರುವ ಏಕೈಕ ಪರಿಹಾರವೇ ನಮ್ಮೆಲ್ಲರ ಪೂಜ್ಯ ಗಾಂಧೀಜಿಯವರ ಆದರ್ಶ ತತ್ವಗಳಲ್ಲಿ ಒಂದಾದ ಸ್ವಚ್ಛತೆ ಮತ್ತು ಎಲ್ಲೆಡೆ ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು. ಶ್ರೀಮಂತ ಬಡವ ಎಂಬ ಭೇದ ಭಾವವಿಲ್ಲದೆ ನಮ್ಮ ಪರಿಸರ, ನಮ್ಮ ಸಮಾಜವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಲ್ಲಿ ಎಲ್ಲರೂ ಶ್ರಮಿಸಬೇಕು. ಹಿರಿಯರು ಕಿರಿಯರಿಗೆ ಈ ಬಗ್ಗೆ ಬಾಲ್ಯದಿಂದಲೇ ಸ್ವಚ್ಛತೆ ಶುಚಿತ್ವವನ್ನು ಕಾಪಾಡಿಕೊಳ್ಳುವ ಕುರಿತು ತಿಳುವಳಿಕೆ, ಪ್ರಾಮುಖ್ಯತೆಯ ಬಗ್ಗೆ ಅರಿವು ಮೂಡಿಸುವ ಮೂಲಕ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಬೇಕು. ಶಾಲಾ ಹಂತದಲ್ಲಿಯೇ ಮಕ್ಕಳಲ್ಲಿ ಈ ಕುರಿತು ಜಾಗೃತಿ ಮೂಡಿಸಬೇಕು. ಇವೆಲ್ಲವೂ ಅಂದರೆ ಬಾಹ್ಯ ಸ್ವಚ್ಛತೆಯನ್ನು ಮಾತ್ರ ಪಾಲಿಸಿದರೂ ಮಾನವ ರೋಗಗಳಿಂದ ಪೀಡಿತನಾಗುವುದು ತಪ್ಪದು. ಬಾಹ್ಯ ಸ್ವಚ್ಛತೆಯಷ್ಟೇ ಮುಖ್ಯವಾದುದು ನಮ್ಮ ಮನಸ್ಸಿನ ಸ್ವಚ್ಛತೆ. ಆಸೆಯೇ ದುಃಖಕ್ಕೆ ಮೂಲ ಎಂಬ ಬುದ್ಧನ ವಾಣಿಯಂತೆ ಅತಿ ಆಸೆಯಿಂದ ಗತಿಕೇಡು ಆಗುವುದು ನಿಸ್ಸಂಶಯ. ಇನ್ನೊಬ್ಬರಿಗೆ ಮೋಸ ವಂಚನೆ ಮಾಡಿ ಸಂಪಾದಿಸಿದ ಆಸ್ತಿ, ಅನ್ಯಾಯ ಅಧರ್ಮಗಳ ಮೂಲಕ ಗಳಿಸಿದ ಸಂಪತ್ತು, ಅಂತಸ್ತು ಯಾವುದೂ ಶಾಶ್ವತವಲ್ಲ. ಇವುಗಳನ್ನು ಸಂಪಾದಿಸಿದಾಗ ಸಿಗುವ ಸಂತೋಷ ನೀರಿನ ಮೇಲಿನ ಗುಳ್ಳೆಯಂತೆ ಕ್ಷಣಿಕವಾದುದು. ಇವುಗಳಿಂದ ನಮಗೆ ನೆಮ್ಮದಿಯ ಜೀವನ ನಡೆಸಲು ಅಸಾಧ್ಯ. ಏಕೆಂದರೆ ಸುಖದ ಸುಪ್ಪತ್ತಿಗೆಯ ಮೇಲೆ ಮಲಗಿದರೂ ನೆಮ್ಮದಿಯಿಂದ ನಿದ್ರೆ ಮಾಡಲು ಸಾಧ್ಯವಿಲ್ಲ. ಹಣದ ಕೊಪ್ಪರಿಗೆ ಇದ್ದರೂ ತೃಪ್ತಿಕರ ಸಂತೋಷಕರ ಜೀವನ, ಭಯರಹಿತ ವಾತಾವರಣವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಅತಿಯಾದರೆ ಅಮೃತವೂ ವಿಷವಾಗುತ್ತದೆ ಎಂಬಂತೆ ಶರೀರವನ್ನು ಚಿಂತೆ ಎಂಬ ಚಿತೆ ಆವರಿಸಿಕೊಂಡು ಸಜೀವವಾಗಿ ದಹಿಸುತ್ತದೆ. ಇದನ್ನೇ ಬಸವಣ್ಣನವರು ಕಳಬೇಡ ಕೊಲಬೇಡ ಎಂಬ ವಚನಾಮೃತದಲ್ಲಿ ಇದುವೇ ಅಂತರಂಗ ಶುದ್ಧಿ, ಇದುವೇ ಬಹಿರಂಗ ಶುದ್ಧಿ ಎಂದು ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ಇನ್ನಾದರೂ ನಾವೆಲ್ಲರೂ ಒಂದಾಗಿ ನಮ್ಮ ಅಂತರಂಗದ ಮನಸ್ಸಿನ ಪರಿಶುದ್ಧತೆ, ಸ್ವಚ್ಛತೆಯೊಂದಿಗೆ ಬಾಹ್ಯ ಶುಚಿತ್ವದಿಂದ ನಿರ್ಮಲ ವಾತಾವರಣವನ್ನು ರೂಪಿಸಿಕೊಳ್ಳುವ ಪ್ರತಿಜ್ಞೆ ಮಾಡೋಣ. ಈ ಮೂಲಕ ಗಾಂಧೀಜಿಯವರ ಸ್ವಚ್ಛ ಭಾರತದ ಕನಸನ್ನು ನನಸು ಮಾಡುವ ಪ್ರಯತ್ನ ಪಡೋಣ. ಸ್ವಚ್ಛ ಭಾರತ ಮಿಷನ್, ಸ್ವಚ್ಛ ಭಾರತದ ಪರಿಕಲ್ಪನೆ ಕೇವಲ ಪ್ರಚಾರ ಜಾಹೀರಾತುಗಳಿಗೆ ಸೀಮಿತವಾಗುವ ಬದಲು ಎಲ್ಲ ಭಾರತೀಯರ ಮನೆ ಮನಗಳಲ್ಲಿ ಜಾಗೃತಿ ಮೂಡಿಸುವಲ್ಲಿ ಕಾರ್ಯೋನ್ಮುಖವಾಗಲಿ ಎಂದು ಹಾರೈಸೋಣ.